ಶ್ರೀ 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 ರಾಮೇಶ್ವರ ಸ್ವಾಮಿ ದೇವಸ್ಥಾನದ ಪ್ರತಿ 11 ವರ್ಷಕ್ಕೊಂದು ಸರಿ ಬಂಗಾರದ ಪೆಟ್ಟಿಗೆ ಕಾಯಿ ಪವಾಡ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ನಮ್ಮ ಭಾರತದಲ್ಲಿ ಹಲವಾರು ಸಂಪ್ರದಾಯಗಳಿದ್ದಾವೆ. ಅದರಲ್ಲಿ ದೇವಾಂಶ ಸಂಭೂತರಾಗಿ ಬಂದಂತಹ ಹಾಲು ಮತ್ತು ಸಮಾಜದವರು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಪ್ರತಿ 11 ವರ್ಷಕ್ಕೊಂದ್ಸರಿ ಮಾಡುವಂಥ ಕಾರ್ಯಕ್ರಮವನ್ನು ಈ ವರ್ಷ ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಹೇಗಿರುತ್ತಪ್ಪ ಅಂತಂದರೆ, ಎಲ್ಲ ಭಕ್ತಾದಿಗಳ ಹಾಲು ಮತ್ತು ಭಕ್ತಾದಿಗಳ ಮನೆತನಕ್ಕೆ ಹೋಗಿ ಮನೆಗೆ ಹೋಗಿ ಆ ಬಂಗಾರದ ಪೆಟ್ಟಿಗೆಯನ್ನು ತಗೊಂಡೋಗಿ ಆ ಬೀರೇಶ್ವರ ರಾಮೇಶ್ವರ ಸ್ವಾಮಿ ದೇವರಿಗೆ ಪೂಜೆಯನ್ನು ಸಮರ್ಪಣೆ ಮಾಡಿ ಕಾಯಿ ಪವಾಡವನ್ನು ಮಾಡಿ ಅವರ ಭಕ್ತಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡೋ ಮುಖಾಂತರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ಪರಂಪರೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿಕೊಂಡು ಬಂದಂಥ ಎಲ್ಲ ಕುಲಸ್ಥರಿಗೂ ಗ್ರಾಮಸ್ಥರಿಗೂ ವಿಶೇಷವಾಗಿ ಇವತ್ತು ಆ ರಾಮೇಶ್ವರ ಸ್ವಾಮಿ ನಮ್ಮ ಶಿವನಾಪುರದ ನಿವಾಸಿಗಳಾದಂತಹ ರಮೇಶ್ವರವರ ಮನೆಗೆ ಬಂದು ನಿನ್ನೆ ತಾನೇ ಸತ್ಯನಾರಾಯಣ ಪೂಜೆ ಆಗಿ ಹೋಮ ಹವನಾದಿಗಳನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಪೂಜೆಗಳನ್ನು ಮಾಡಿ ಇವತ್ತು ತಮ್ಮ ಕುಲದ ಒಂದು ಶ್ರೇಷ್ಠವಾದ ಪರಂಪರೆಯನ್ನು ಪೂಜೆಯನ್ನು ಮಾಡಿ ಎಲ್ಲ ಗ್ರಾಮಸ್ಥರಿಗೂ ಕುಲಸ್ಥರಿಗೂ ಶುಭವಾಗಲಿ ಅಂತ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅಂತಹ ಒಂದು ನಿಟ್ಟಿನಲ್ಲಿ ಅವರ ಮನೆತನಕ್ಕೂ ಅವರ ಮಕ್ಕಳಿಗೂ ಪರಂಪರೆಯ ಒಂದು ಸಂಸ್ಕಾರ ಬೆಳೀಲಿ, ಆಯುಷು ಆರೋಗ್ಯ ನೀಡಿ ಕಾಪಾಡಲಿ ಅಂತ ಶ್ರೀ ರಾಮೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥಿಸಿ 2 ಮಾತುಗಳನ್ನು ಮುಗಿಸುತ್ತೇವೆ. ಪ್ರಯುಕ್ತ ಏನು 11 ವರ್ಷಕ್ಕೊಮ್ಮೆ ನಡೆಯುತ್ತೆ ಈ ದೊಡ್ಡ ಜಾತ್ರಾ ಮಹೋತ್ಸವಕ್ಕೆ ಶಿವನಾಪುರ ಗ್ರಾಮಕ್ಕೆ ಆಗಮಿಸಿರುವ ಭಂಡಾರಪೆಟ್ಟಿಗೆ ಈ ವಿವಿಧ ಕಲಾ ತಂಡಗಳೊಂದಿಗೆ ವೀರಗಾಸೆ, ಕಾಲಾಟ, ತಲೆ ಮೇಲೆ ತೆಂಗಿನಕಾಯಿ ಪವಾಡ ಸಮೇತ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಎಲ್ಲಾ ದೇವಸ್ಥಾನ ಮುಂಭಾಗದಲ್ಲಿ ತೆಂಗಿನಕಾಯಿ ಪವಾಡ ನಡೆಸಿಕೊಂಡು ಬಂದು ಈಗ ಗಂಗಮ್ಮನ ದೇವಸ್ಥಾನದ ಬಳಿ ದೇವರ ಶಿವನಾಪುರ ಎಲ್ಲಾ ಭಕ್ತಾದಿಗಳು ಮತ್ತು ಕುಲ ಬಾಂಧವರು, ಕಂಬಿ ಯಜಮಾನರು, ಗೌಡ್ರು ಎಲ್ಲರೂ ಸೇರಿ ಈ ಭಂಡಾರಪೆಟ್ಟಿಗೆ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೆ ಮತ್ತೆ ಊರಿನ ಗ್ರಾಮಸ್ಥರಿಗೆ, ಹಿರಿಯರಿಗೆ ಅಭಿನಂದನೆಗಳು. ಇದು ಏನೋ 6 ದೇವರ ಮನೆ ದೊಡ್ಡ ಜಾತ್ರಾ ಮಹೋತ್ಸವ. ಮೊದಲು ಬಿದರಳ್ಳಿ ಬತ್ತೇಶ್ವರ ಸ್ವಾಮಿ, ನಂತರ ವಾಗಟ ರಾಮೇಶ್ವರ, ತದನಂತರ ಅಪ್ಸಂದ್ರ ಬತ್ತೇಶ್ವರ ಸ್ವಾಮಿ, ತಾವರೆಕೆರೆ ರಾಮೇಶ್ವರ ಸ್ವಾಮಿ, ಬಾಣಮಾಕನಹಳ್ಳಿ ಒದಲಿ ರಾಮೇಶ್ವರ ಹಾಗೂ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ದಿನ ಏಪ್ರಿಲ್ 4, 5 ಮತ್ತೆ 6ನೇ ತಾರೀಕು ನಡೆಯುತ್ತದೆ. ಈ ಕಾರ್ಯಕ್ರಮಕ್ಕೆ ಸುಮಾರು ಲಕ್ಷಾಂತರ ಜನ ಆಗಮಿಸ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕಂತ ತಮ್ಮಲ್ಲಿ ಮನವಿ. ಶಿವನಾಪುರ ಗ್ರಾಮದಲ್ಲಿ ಒಟ್ಟು 60 ಕುಟುಂಬಗಳಿದ್ದು ಈ 60 ಕುಟುಂಬ ಎಲ್ಲ ಸೇರಿ ಜೊತೆಯಲ್ಲಿ ಇವತ್ತು ಒಂದೇ ಜಾಗದಲ್ಲಿ ಭಂಡಾರಪೆಟ್ಟಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನನ್ನ ಹೆಸರು ರಮೇಶ್ ಅಂತಂದ್ರೆ ಈಗ 11 ವರ್ಷದ ಹಿಂದೆ ನಾವೆಲ್ಲ ಆಗ ಇನ್ನೂ ನಮಗೆ ಇಷ್ಟೊಂದು ಅರಿವು ಇರಲಿಲ್ಲ. 11 ವರ್ಷದಿಂದ ಪ್ರತಿ ಸಾರಿನೂ ಈ ಹಾಲು ಮತಸ್ಥರ ಈ ಒಂದು ಕಾರ್ಯಕ್ರಮಗಳು ಆಗಾಗ ನಡ್ಕೊಂಡ್ ಬರ್ತಾ ಇದೆ. ಈಗ ನಾವು ನಮ್ಮ ಹಿರಿಯರೆಲ್ಲ ತೀರೋದ್ರು. ಈಗ ನಮ್ಮ ಮನೆಗೆ ನಾವು ಹಿರಿಯರಾಗಿರ್ತೇವೆ. ಈಗ ಅಷ್ಟಲ್ಲೇ ಈ ವರ್ಷನೇ ನಾವು ಈ ಒಂದು ಕಾರ್ಯಕ್ರಮವನ್ನು ಕಣ್ತುಂಬ ನೋಡ್ಬೇಕಾಗಿರೋ ಪರಿಸ್ಥಿತಿ, ಮತ್ತೆ ನಾವೇ ಖುದ್ದಾಗಿ ನಿಂತು ಮಾಡ್ಬೇಕಾಗಿರ್ತಕ್ಕಂಥ ಒಂದು ಇದು ನಮಗೆ ಬಹಳ ಸಂತೋಷ ತಂದುಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ನಡಿಬೇಕಂತ ಅಂದಾಗ ಹಿರಿಯರು ಬಹಳ ವರ್ಷಗಳು, ಸಾವಿರಾರು ವರ್ಷಗಳಿಂದನೇ ಇದನ್ನೆಲ್ಲ ನಡ್ಸ್ಕೊಂಡು ಬಂದಿದ್ದಾರೆ. ಅವರ ಹಾಕಿರ್ತಕ್ಕಂಥ ಫೌಂಡೇಶನ್ ಅನ್ನ ಈಗ ನಾವು ಮಾಡಿಕೊಂಡು ಅದನ್ನು ಇನ್ನು ಮುಂದಿನ ಪೀಳಿಗೆ ಅವರು ಚೆನ್ನಾಗಿ ಉಳಿಸಿ ಬೆಳೆಸ್ಕೊಂಡು ಹೋಗಿ, ಮತ್ತೆ ಈ ಕಾರ್ಯಕ್ರಮ ತಾವರೆಕೆರೆ ಗ್ರಾಮದಲ್ಲಿ ಈ ದೇವಸ್ಥಾನವನ್ನು ಬಹಳ ಹಾಳಾಗಿತ್ತು. ಇದನ್ನ ಜೀರ್ಣೋದ್ಧಾರ ಮಾಡ್ಬೇಕಂದ್ರೆ ಬಹಳ ಜನ ಶ್ರಮ ಪಟ್ಟಿದ್ದಾರೆ. ಯಾರೇ ವ್ಯಕ್ತಿಗಳಿರ್ಬೋದು, ರಾಜಕೀಯೇತರವಾಗಿ ಎಲ್ಲರೂ ಅದನ್ನ ಕೈ ಜೋಡಿಸಿ ಆ ದೇವಸ್ಥಾನವನ್ನು ಚೆನ್ನಾಗಿ ಕಟ್ಟಿ ಇವತ್ತು ಎಷ್ಟೇ ಲಕ್ಷಾಂತರ ಜನ ಬಂದ್ರು ಅಲ್ಲಿ ಊಟ ಉಪಹಾರ ಎಲ್ಲಾ ಕಾರ್ಯಕ್ರಮಗಳನ್ನು ಪ್ರತಿ ದೇವರುಗಳಿಗೂ ಪ್ರತಿ ಸಾರಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಂಡು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಪ್ರಥಮವಾಗಿ ನಮ್ಮ ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕಾಗಿದೆ. ಹಾಗೂ ಈ ಗ್ರಾಮವಲ್ಲೇ ಅಲ್ಲ, ಇತರೆ ಈ ಹೊಸಕೋಟೆ ತಾಲೂಕು ಅಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇದೇ ಒಂದು ಕುರುಬರ ಒಂದು ಸಮಾವೇಶ ಹಾಗೂ ಈ ಒಂದು ದೇವರು ಕಾರ್ಯಕ್ರಮ ಎಲ್ಲ ಕಡೆ ನಡೀತಾ ಇದೆ. ಅದರಲ್ಲಿ ತಾವರೆಕೆರೆ ರಾಮೇದೇವರಂದ್ರೆ ಸ್ವಲ್ಪ ಹೆಚ್ಚಿನ ಜನಸಂಖ್ಯೆ ಸೇರ್ತಾರೆ. ಹೆಚ್ಚಿನ ಗುಂಪು ಇದೆ ಇದರಲ್ಲಿ. ಮೊದಲಿಗೆ ಮಂಚಿನಬೆಲೆ ಬೀರೇದೇವರು ನಡೀತಾ ಇತ್ತು.
ಅದ ನಂತರ ಈಗ ತಾವರೆಕೆರೆ ರಾಮಯ್ಯ ದೇವರು ಹೆಚ್ಚಿಗೆ ಜನ ಸೇರ್ತಕ್ಕಂಥ ಜಾಗ ಇದು. ಇದರಲ್ಲಿ ಹೆಚ್ಚು ಕಡಿಮೆ ಈಗ ಒಂದು ಈ ದೇವರಿಗೆ